ಹಾಯ್ ನಮಸ್ಕಾರ. ನಾನು ವಿರಾನಿಕಾ ಶೆಟ್ಟಿ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಕೆಲವೊಂದು ಮೂವಿಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಫಸ್ಟ್ ಡೆಬ್ಯೂ ನಂದು ಈ ಮೂವಿ ರಿಲೀಸ್ ಆಗ್ತಾ ಇರೋದು ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಅಂತ. ಈ ಟೀಮ್ ಅವರಿಗೆ ನಾನು ಆ್ಯಕ್ಚುಲಿ ಫಸ್ಟು ಮೀಟ್ ಆದಾಗ ಇವ್ರು ಆಲ್ರೆಡಿ ಒಂದು ಭಾವಚಿತ್ರ ಅಂತೇಳಿ ಒಂದು ಮೂವಿನ ಡೈರೆಕ್ಟ್ ಮಾಡಿ ಅದು ಆಲ್ರೆಡಿ ರಿಲೀಸ್ ಆಗಿತ್ತು ಆ್ಯಂಡ್ ಅದ್ರ ಬಗ್ಗೆ ಒಳ್ಳೆ ಕ್ರಿಟಿಕ್ಸ್ ಬಂದಿತ್ತು. ಸೊ ನನ್ನ ಮೀಟ್ ಮಾಡಿದಾಗ ಅವ್ರು ಏನು ಯಾವ ಥರ ನನ್ನ ಸ್ಟೋರಿ ನರೇಟ್ ಮಾಡಿದ್ರು, ಆ ಕ್ಯಾರೆಕ್ಟರ್ ನರೇಟ್ ಮಾಡಿದ್ರು, ಈವನ್ ಟೀಮ್ ಜೊತೆ ವರ್ಕ್ ಮಾಡಬೇಕಾದ್ರೂ ಸೇಮ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಅಂದರೆ ಪೂರ್ತಿ ಬ್ಯಾಕ್ ಎಂಡಲ್ಲೇ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ತೆಗಿತಾ ಇದ್ರು. ಸೊ ವೆಲ್ ಪ್ರಿಪೇರ್ಡ್, ಎಕ್ಸ್ಟ್ರಾನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ. ಆ್ಯಂಡ್ ವೆರಿ ಸ್ಪೆಸಿಫಿಕ್ ಆಗಿ ಡೈರೆಕ್ಟರ್ ಹೇಳ್ತಾ ಇದ್ರು ನನಗೆ ಇದೇ ಥರ ಬೇಕು ಅಂತೇಳಿ. ದೇರ್ ಆರ್ ಸೋ ಮೆನಿ, ಅಂದರೆ ನಾವು ಯೂಶ್ವಲ್ ಮಾಡುವಂಥ ಆ್ಯಕ್ಟಿಂಗಿಗೂ ಡೈರೆಕ್ಟರ್ ನಮ್ಮ ಹತ್ರ ಮಾಡಿಸಿರೋ ಆ್ಯಕ್ಟಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇದರಲ್ಲಿ ಶ್ರುತಿ ಅನ್ನೋ ಕ್ಯಾರೆಕ್ಟರ್ ಹೇಗೆ ಪ್ಲೇ ಆಗುತ್ತೆ ಅಂತ ಹೇಳಿದ್ರೆ, ಹರ್ಬನ್ ಹುಡುಗಿ ಕ್ಯಾರೆಕ್ಟರು. ಆ ಕ್ಯಾರೆಕ್ಟರಲ್ಲಿ ಯೂಶ್ವಲಿ ಆಲ್ಮೋಸ್ಟ್ ಒಂದು ಕಾಲೇಜ್ ಮುಗ್ದಿದ ಮೇಲೆ ಪೇರೆಂಟ್ಸ್ ಎಲ್ಲ ಬೇಗ ಮದುವೆ ಆಗುವಂತ ಅಂತಾರೆ. ಅಂಥದ್ರಲ್ಲಿ ಇವಳೊಂದು ಲವ್ ಇರುತ್ತೆ. ಆ ಹುಡುಗ ಸೀರಿಯಸ್ ಆಗಿ ಯಾವುದಾದ್ರೂ ಒಂದು ನಾರ್ಮಲ್ ಜಾಬ್ ಬಿಟ್ಬಿಟ್ಟು ಯೂಟ್ಯೂಬರ್ ಅಂತ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅಂದರೆ ಯೂಟ್ಯೂಬರ್ ಮಾಡುವಾಗ ಅವರಿಗೊಂದು ಪ್ರಾಪರ್ ಸ್ಯಾಲ್ರಿ ಅಥವಾ ಪ್ರಾಪರ್ ಅಮೌಂಟ್ ಅಂತ ಯಾವುದು ಫಿಕ್ಸ್ ಆಗಿರೋದಿಲ್ಲ. ಆ ಥರ ಇರುವಾಗ ಹುಡುಗಿ ಯಾವ ಥರ ತಗೋತಾಳೆ ಅದನ್ನು ಅಂತ, ಅವಳು ಏನಾದರೂ ಸಪೋರ್ಟಿವ್ ಆಗಿ ನಿಲ್ತಾಳ ಅಥವಾ ಇಲ್ಲ ಬೇಡ ಅಂತೇಳಿ ಗಲಾಟೆ ಮಾಡ್ತಾಳ, ಅದು ಅವಳ ಕ್ಯಾರೆಕ್ಟರು. ಅಲ್ಲಿಂದ ಫಸ್ಟ್ ಪ್ರಮೋಷನ್ನು ನನ್ನಿಂದನೇ ಸ್ಟಾರ್ಟ್ ಆಗಿದ್ದು. ನನಗೇನೆ ಪ್ರ್ಯಾಂಕ್ ಮಾಡಿದ್ರು. ಸೊ ಒಂದು 23 ಮಿನಿಟ್ಸ್ ಅಷ್ಟು ಇದರಲ್ಲಿ ನನ್ನ ಗಾಡಿ ಒಳಗಡೆ ಪೂರ್ತಿ ಲಾಕ್ ಮಾಡ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ಒಬ್ರು ಮ್ಯಾಮ್ ಒಂದು ಕ್ವಶನ್ ಕೇಳಿದ್ರು ಏನಾದರೂ ಆಗಿದ್ರೆ ಅಂತೇಳಿ. ಟ್ರೂ, ಬಟ್ ಈ ಮೂವಿಲೂ ಕೂಡ ಅದೇ ಥರ ಮೆಸೇಜ್ ಇದೆ. ಬೈ ಎಂಡ್ ಒಂದು ಆ ಥರ ಮಾಡೋದ್ರಿಂದ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ, ಏನೇನೆಲ್ಲ ಎಲ್ಲೆಲ್ಲಿಗೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದನ್ನು ತೋರಿಸಿದ್ದಾರೆ. ಅದಕ್ಕೆ ಉದಾಹರಣೆ ನಾನೇ. ಸೊ ನಾನು ಹೇಳಿದ್ನಲ್ಲ, ಲೈಕ್ 2023 ಒಂದು ಹುಡುಗಿಗೆ ಒಂದು ಸೇಫ್ಟಿ ವಿಷಯದ ಬಗ್ಗೆ ಯಾವತ್ತಾದ್ರೂ ಪ್ರಾಬ್ಲಮ್ ಆದಾಗ ಯಾವ ಥರ ಅವ್ರು ಅದನ್ನು ಇದು ಮಾಡ್ತಾರೆ, ಎಷ್ಟು ಪ್ಯಾನಿಕ್ ಆಗ್ತಾರೆ. ಎನಿವೇ ನನ್ನ ಹಾರ್ಟ್ ಗಟ್ಟಿತ್ತು, ನಥಿಂಗ್ ಇಸ್ ಹ್ಯಾಪೆಂಡ್. ಬಟ್ ಬೇರೆ ಯಾರಿಗಾದರೂ ಆದರೆ ಸಮಥಿಂಗ್ ವುಡ್ ಹ್ಯಾವ್ ಹ್ಯಾಪೆಂಡ್ ಅಲ್ವಾ. ಸೊ ಅದನ್ನು ಕೂಡ ಕ್ಲಿಯರ್ ಆಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಸೊ ಅದೇ ಫಸ್ಟ್ ಪ್ರಮೋಷನ್ ಇಂದ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟು ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಾನು ಹೇಗೆ ಸ್ಕ್ರೀನಲ್ಲಿ ಕಾಣಿಸ್ತೀನಿ.